ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಸಾತ್ಯಕಿಯ ಯುದ್ಧವರ್ಣನವು ಎಂಬ 120ನೆಯ ಅಧ್ಯಾಯಕ್ಕೆ ಸ್ವಾಗತ. ಧೃತರಾಷ್ಟ್ರ ಮಹಾರಾಜ, ಹೀಗೆ ಸಾತ್ಯಕಿಯು ಯವನರನ್ನು ಕಾಂಭೋಜರನ್ನು ಜಯಿಸಿಕೊಂಡು ನಿನ್ನ ಸೈನ್ಯದ ನಡುವೆ ನಿರಾತಂಕವಾಗಿ ಮುಂದೆ ಸಾಗಿ ಬರುತ್ತಿದ್ದನು. ಬಾಣಗಳೆಂಬ ಕೋರೆ ಹಲ್ಲುಗಳಿಂದಲೂ ವಿಚಿತ್ರ ವರ್ಣದ ಕವಚವೆಂಬ ಚರ್ಮದ ಪಟ್ಟೆಗಳಿಂದಲೂ ಕೂಡಿದ ಸಾತ್ವಿಕೆ ಎಂಬ ಹೆಬ್ಬುಲಿಯು ನಿನ್ನ ಸೈನ್ಯವೆಂಬ ಜಿಂಕೆಯ ಹಿಂಡನ್ನು ಹೆದರಿಸಿ ನಾನಾ ಕಡೆಗೆ ಓಡುವಂತೆ ಮಾಡಿತು. ಸುವರ್ಣಮಯವಾದ ಕಿರೀಟ ಕುಂಡಲ ಕವಚಗಳನ್ನು ಧರಿಸಿ ಚಿನ್ನದ ಕಟ್ಟುಗಳಿಂದಲೂ ಚಿನ್ನದ ಚುಕ್ಕಿಗಳಿಂದಲೂ ಅಲಂಕೃತವಾದ ಬಿಲ್ಲನ್ನು ಕೈಯಲ್ಲಿ ಹಿಡಿದು ಸುವರ್ಣ ಧ್ವಜವನ್ನೇರಿಸಿದ ರಥದಲ್ಲಿ ಕುಳಿತಿದ್ದ ಸಾತ್ವಿಕೆಯು ಮೇರು ಪರ್ವತದ ಶಿಖರದಂತೆ ಶೋಭಿಸುತ್ತಿದ್ದನು. ಧನುಸ್ಸೆಂಬ ಮಂಡಲಾಕೃತಿಯಿಂದಲೂ ತನ್ನ ಪರಾಕ್ರಮವೆಂಬ ಕಿರಣಗಳಿಂದಲೂ ಆ ಸಾತ್ವಿಕೆಯು ಶರತ್ಕಾಲದಲ್ಲಿ ಉದಿಸಿ ಬಂದ ಸೂರ್ಯನಂತೆ ತೋರಿದನು. ಎತ್ತಿನಂತೆ ಉಬ್ಬಿದ ಹೆಗಲಿನಿಂದಲೂ ಎತ್ತಿನಂತೆ ವಿಸ್ತಾರವಾದ ಕಣ್ಣುಗಳಿಂದಲೂ ಕೂಡಿದ ಆತನು ನಿನ್ನ ಸೈನ್ಯಗಳ ಮಧ್ಯದಲ್ಲಿ ಗೋವುಗಳ ಮಂದೆಯಲ್ಲಿ ನಿಂತ ಮಹಾವೃಷಭದಂತೆ ತೋರುತ್ತಿದ್ದನು. ಆನೆಗಳ ಹಿಂಡಿನ ನಡುವೆ ನಿಂತ ಸಲಗದಂತೆ ಕಾಣಿಸುತ್ತಿದ್ದ ಆ ಸಾತ್ವಿಕೆಯನ್ನು ನಿನ್ನವರೆಲ್ಲರೂ ಸೇರಿ ಕೊಲ್ಲಬೇಕೆಂಬ ಆತುರದಿಂದ ಎದುರಿಸಿ ಬಂದರು. ಕಾಡಾನೆಗಳನ್ನು ಹಿಡಿಯುವುದಕ್ಕಾಗಿ ಸುತ್ತಲೂ ಮುತ್ತಿಕೊಂಡ ಬೇಡರಂತೆ ಎಲ್ಲರೂ ಅವನನ್ನು ಸುತ್ತಿ ಮುತ್ತಿ ಹೊಡೆಯಲಾರಂಭಿಸಿದರು. ದ್ರೋಣ, ಭೋಜ, ಜಲಸಂಧ, ಕಾಂಭೋಜಪತಿ ಮೊದಲಾದ ಸೇನಾ ಸಮುದ್ರವನ್ನೆಲ್ಲ ದಾಟಿ ಕೃತವರ್ಮನೆಂಬ ಮೊಸಳೆಯ ಬಾಯಿಂದ ತಪ್ಪಿಸಿಕೊಂಡು ಬಂದ ಆ ಸಾತ್ವಿಕೆಯನ್ನು ಹೇಗಾದರೂ ಕೊಲ್ಲಬೇಕೆಂದು ನಿನ್ನ ಕಡೆಯ ಮಹಾರಥರೆಲ್ಲ ಆತುರಗೊಂಡು ಬಂದರು. ನಿನ್ನ ಮಗನಾದ ದುರ್ಯೋಧನನನ್ನು ಮುಂದಿಟ್ಟುಕೊಂಡು ಚಿತ್ರಸೇನ, ದುಶ್ಯಾಸನ, ವಿಭಂಶತಿ, ಶಕುನಿ, ದುಸ್ಸಹ, ದುರ್ದರ್ಶನ, ಕೃತ ಮೊದಲಾಗಿ ಇನ್ನೂ ಅನೇಕ ಶೂರರು ಶಸ್ತ್ರಧಾರಿಗಳಾಗಿ ಸಾತ್ವಿಕೆಯನ್ನು ಬೆನ್ನಟ್ಟಿ ಬಂದರು. ಈ ಸಮಯದಲ್ಲಿ ಪರ್ವಕಾಲದಲ್ಲಿ ಬಿರುಗಾಳಿಯಿಂದಿದ್ದ ಸಮುದ್ರ ಘೋಷದಂತೆ ನಿನ್ನ ಸೈನ್ಯದಲ್ಲಿ ದೊಡ್ಡ ಶಬ್ದ ಉಂಟಾಯಿತು. ಅದನ್ನು ಕೇಳಿ ಸಾತ್ವಿಕೆಯು ತನ್ನ ಸಾರಥಿಯನ್ನು ಕುರಿತು, ಸೂತ, ಮೆಲ್ಲಗೆ ಎಚ್ಚರದಿಂದ ರಥವನ್ನು ಬಿಡು. ಕೌರವರ ದೊಡ್ಡ ಸೈನ್ಯವು ನನ್ನನ್ನು ಎದುರಿಸುವುದಕ್ಕಾಗಿ ಚತುರಂಗದೊಡನೆ ಬರುವಂತಿದೆ. ಅಲ್ಲಿನ ರಥಘೋಷವು ಭೂಮ್ಯಾಕಾಶ ದಿಕ್ಕು ವಿದಿಕ್ಕುಗಳನ್ನೆಲ್ಲ ಮೊಳಗಿಸುತ್ತಾ ಭೂಮಿಯನ್ನು ನಡುಗಿಸುವಂತೆಯೂ ಸಮುದ್ರವನ್ನು ಕ್ಷೋಭಗೊಳಿಸುವಂತೆಯೂ ಕೇಳಿ ಬರುವುದು ನೋಡು. ಪೂರ್ಣಿಮೆಯ ದಿನದಲ್ಲಿ ಉಕ್ಕಿ ಬರುತ್ತಿರುವ ಸಮುದ್ರವನ್ನು ಅದರ ವೇಳೆಯು ತಡೆದು ನಿಲ್ಲಿಸುವಂತೆ ಈ ಸೇನಾ ಸಮುದ್ರದ ವೇಗವನ್ನು ನಾನು ಕ್ಷಣ ಮಾತ್ರದಲ್ಲಿ ತಡೆಯುವೆನು ನೋಡು. ದೈತ್ಯ ಯುದ್ಧದಲ್ಲಿ ಇಂದ್ರನಂತೆ ಈಗ ನಾನು ತೋರಿಸುವ ಪರಾಕ್ರಮವನ್ನಾದರೂ ನೋಡು. ಅಗ್ನಿ ಸಮಾನಗಳಾದ ನನ್ನ ಬಾಣಗಳಿಂದ ಈ ಚತುರಂಗ ಸೈನ್ಯಗಳು ದಗ್ಧವಾದಂತೆಯೇ ತಿಳಿ ಎಂದನು. ಹೀಗೆ ಸಾತ್ವಿಕೆಯು ಸೂತನೊಡನೆ ಮಾತನಾಡುತ್ತಿರುವಾಗಲೇ ಕೌರವ ಸೈನಿಕರು ಯುದ್ಧಕ್ಕಾಗಿ ಮುಂದೆ ಬಂದು, ಹೊಡೆ, ಓಡು, ನಿಲ್ಲು, ಅದೋ ನೋಡು, ಓ ಶತ್ರುವನ್ನು ಹಿಡಿ ಎಂದು ಕೂಗಾಡುತ್ತಿದ್ದರು. ಹೀಗೆ ಆರ್ಭಟಿಸುತ್ತಿರುವ ಆ ಸೈನ್ಯಗಳನ್ನು ನೋಡಿ ಸಾತ್ವಿಕೆಯು ತೀಕ್ಷ್ಣ ಬಾಣಗಳನ್ನು ಬಿಟ್ಟು ಮುಹೂರ್ತ ಮಾತ್ರದಲ್ಲಿ 300 ಕುದುರೆಗಳನ್ನು 400 ಆನೆಗಳನ್ನು ಕೊಂದು ಕೆಡಹಿದನು. ಆಗ ಸಾತ್ವಿಕೆಯು ತನ್ನ ಹಸ್ತವೇಗದಿಂದಲೂ ವಿಚಿತ್ರ ಯುದ್ಧ ಚಾತುರ್ಯದಿಂದಲೂ ಇದಿರಾದ ಸೈನ್ಯಗಳನ್ನೆಲ್ಲ ನಿವಾರಿಸುತ್ತಾ ಬಂದನು. ಆಗಿನ ಯುದ್ಧವು ದೇವಾಸುರ ಯುದ್ಧದಂತೆ ಅತಿ ಪ್ರಬಲವಾಯಿತು. ಕೌರವ ಯೋಧರು ಸುತ್ತಿ ಮುತ್ತಿ ನಿಂತು ತನ್ನನ್ನು ಬಾಣಗಳಿಂದ ಮರೆಸುತ್ತಿದ್ದರೂ ಲಕ್ಷ್ಯವಿಲ್ಲದೆ ಸಾತ್ವಿಕೆಯು ಅವರನ್ನೆಲ್ಲ ಕೊಲ್ಲುತ್ತಾ ಬಂದನು. ಆಗಿನ ಸಾತ್ವಿಕೆಯ ಯುದ್ಧ ಕ್ರಮವು ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡಿತು. ಸಾತ್ವಿಕೆಯ ಒಂದು ಬಾಣವಾದರೂ ವಿಫಲವಾದುದನ್ನು ನಾವು ನೋಡಲಿಲ್ಲ. ನಿನ್ನ ಸೈನ್ಯವೆಂಬ ಮಹಾ ಸಮುದ್ರದ ವೇಗವು ಸಾತ್ವಿಕೆ ಎಂಬ ತೀರಕ್ಕೆ ಬಂದೊಡನೆ ಪ್ರತಿಹತವಾಗುತ್ತಿದ್ದಿತು. ಚಳಿಯ ಬಾಧೆಗೆ ಸಿಕ್ಕಿದ ದನಗಳ ಮಂದೆಯಂತೆ ಸಾತ್ವಿಕೆಯ ಬಾಣಗಳ ಪೆಟ್ಟಿನಿಂದ ನಿನ್ನ ಸೈನ್ಯವು ಮೈ ನಡುಗಿ ಅಲ್ಲಲ್ಲಿ ಚದರಿ ಹೋಗುತ್ತಿದ್ದಿತು. ನಿನ್ನ ಚತುರಂಗ ಸೈನ್ಯದಲ್ಲಿ ಸಾತ್ವಿಕೆಯ ಬಾಣಗಳಿಂದ ನೋಯದ ಪ್ರಾಣಿಗಳು ಒಂದನ್ನಾದರೂ ನಾವು ಕಾಣಲಿಲ್ಲ. ಹಿಂದೆ ಅರ್ಜುನನಿಂದಲೂ ಇಂತಹ ಸೇನಾಕ್ಷಯವು ನಡೆದ ಹಾಗೆ ನಮಗೆ ತಿಳಿಯಲಿಲ್ಲ. ಆ ಯುದ್ಧದಲ್ಲಿ ಸಾತ್ವಿಕೆಯು ಅರ್ಜುನನಿಗಿಂತಲೂ ಮೇಲಾಗಿ ತನ್ನ ಹಸ್ತಲಾಘವವನ್ನು, ನಿರ್ಭೀತಿಯನ್ನು, ಯುದ್ಧ ಚಮತ್ಕಾರವನ್ನು ತೋರಿಸುತ್ತಿದ್ದನು. ಇದನ್ನು ನೋಡಿ ಸಹಿಸಲಾರದೆ ನಿನ್ನ ಮಗನಾದ ದುರ್ಯೋಧನನು ಥಟ್ಟನೆ ಮುಂದೆ ಬಂದು 3 ಬಾಣಗಳಿಂದ ಸಾತ್ವಿಕೆಯ ಸಾರಥಿಯನ್ನು, 4 ಬಾಣಗಳಿಂದ ಅವನ 4 ರಥಾಶ್ವಗಳನ್ನು ಕೊಂದು ಕೆಡಹಿದನು.
ಇದೇ ಸಮಯದಲ್ಲಿ ದುಶ್ಯಾಸನನು 16, ಚಿತ್ರಸೇನನು 5, ದುಸ್ಸಹನು 15 ಹೀಗೆ ಸಾತ್ವಿಕೆಯ ಮೇಲೆ ಬಾಣಗಳನ್ನು ಪ್ರಯೋಗಿಸಿದರು. ಆಗಲೂ ಸಾತ್ವಿಕೆಯು ನಗುಮುಖದಿಂದಲೇ ಅವರ ಬಾಣಗಳನ್ನು ನಿವಾರಿಸುತ್ತಾ ಒಬ್ಬೊಬ್ಬರನ್ನು 3 ಬಾಣಗಳಿಂದ ಬಹಳವಾಗಿ ನೋಯಿಸಿ ಗಿಡುಗನಂತೆ ವೇಗದಿಂದ ಸುತ್ತಿ ಬರುತ್ತಿದ್ದನು. ಶಕುನಿಯ ಬಿಲ್ಲನ್ನು ಕೈಚೀಲವನ್ನು ಕತ್ತರಿಸಿದನು. ದುರ್ಯೋಧನನ ಎದೆಗೆ ಗುರಿಯಿಟ್ಟು 3 ಬಾಣಗಳನ್ನು ಹೊಡೆದನು. ಚಿತ್ರಸೇನನನ್ನು 100 ಬಾಣಗಳಿಂದಲೂ, ದುಶ್ಯಾಸನನನ್ನು 20 ಬಾಣಗಳಿಂದಲೂ, ದುಸ್ಸಹನನ್ನು 10 ಬಾಣಗಳಿಂದಲೂ ಹೊಡೆದನು. ಇಷ್ಟರಲ್ಲಿಯೇ ನಿನ್ನ ಮೈದುನನಾದ ಶಕುನಿಯು ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು ಸಾತ್ವಿಕೆಯ ಮೇಲೆ ಮೊದಲು 8 ಬಾಣಗಳನ್ನು, ಆಮೇಲೆ 5 ಬಾಣಗಳನ್ನು ಪ್ರಯೋಗಿಸಿದನು. ಇದೇ ಸಮಯದಲ್ಲಿ ದುಶ್ಯಾಸನನು 10, ದುಸ್ಸಹನು 3, ದುರ್ಮುಖನು 12, ದುರ್ಯೋಧನನು 73 ಹೀಗೆ ಸಾತ್ವಿಕೆಯ ಮೇಲೆ ಬಾಣಗಳನ್ನು ಹೊಡೆದರು. ದುರ್ಯೋಧನನು 3 ತೀಕ್ಷ್ಣ ಬಾಣಗಳಿಂದ ಸಾತ್ವಿಕೆಯ ಸಾರಥಿಯನ್ನು ಬಹಳವಾಗಿ ನೋಯಿಸಿದನು. ಹೀಗೆ ಗುಂಪುಗೂಡಿ ಬಂದು ತನ್ನನ್ನು ಸುತ್ತಿ ಮುತ್ತಿ ಹೊಡೆಯುತ್ತಿರುವ ನಿನ್ನ ಕಡೆಯ ರಥಿಕರನ್ನೆಲ್ಲ ಸಾತ್ವಿಕೆಯು 5 ಬಾಣಗಳಿಂದ ಹೊಡೆದು ಒಂದು ಭಲ್ಲದಿಂದ ನಿನ್ನ ಮಗನ ಸಾರಥಿಯನ್ನು ಕೊಂದು ರಥದಿಂದ ಕೆಡಗಿದನು. ಸಾರಥಿಯು ಬಿದ್ದೊಡನೆ ಕುದುರೆಗಳು ನಿನ್ನ ಮಗನ ರಥವನ್ನು ಎಳೆದುಕೊಂಡು ವೇಗದಿಂದ ರಣರಂಗವನ್ನು ಬಿಟ್ಟು ಓಡಿ ಹೋದವು. ಹೀಗೆ ತಮಗೆ ಪ್ರಭುವಾದ ದುರ್ಯೋಧನನ ರಥವು ವಿಮುಖವಾದುದನ್ನು ನೋಡಿ ನಿನ್ನ ಕಡೆಯ ಸೈನಿಕರೆಲ್ಲ ಯುದ್ಧರಂಗದಿಂದ ಓಡಲಾರಂಭಿಸಿದರು. ಇದೇ ಅವಕಾಶವನ್ನು ತಿಳಿದು ಸಾತ್ವಿಕೆಯು ಆ ಸೈನ್ಯಗಳ ಮೇಲೆ ಪರಂಪರೆಯಾಗಿ ಬಾಣಗಳನ್ನು ಬಿಡುತ್ತಾ ಬೆನ್ನಟ್ಟಿದನು. ಹೀಗೆ ನಿನ್ನ ಸೈನ್ಯಗಳನ್ನೆಲ್ಲ ಓಡಿಸಿಕೊಂಡು ಸಾತ್ವಿಕೆಯು ಅರ್ಜುನನ ರಥವಿರುವ ಕಡೆಗೆ ಹೊರಟನು. ಹೀಗೆ ಸಾತ್ವಿಕೆಯು ನಿರ್ಭಯವಾಗಿ ಮುಂದೆ ಹೋಗುತ್ತಿದ್ದುದನ್ನು ನೋಡಿಯೂ ನಿನ್ನ ಸೈನಿಕರು ಭಯದಿಂದ ಅವನನ್ನು ನೋಡದ ಹಾಗೆಯೇ ನಟಿಸಿ ಕಾರ್ಯಾಂತರಗಳಲ್ಲಿದ್ದರು. ಆ ಯುದ್ಧದಲ್ಲಿ ಸಾತ್ವಿಕೆಯು ತನ್ನನ್ನು ತನ್ನ ಸಾರಥಿಯನ್ನು ಅಪಾಯವಿಲ್ಲದಂತೆ ರಕ್ಷಿಸಿಕೊಂಡು ಬಾಣಗಳನ್ನು ಪ್ರಯೋಗಿಸುವ ರೀತಿಯನ್ನು ನೋಡಿ ನಿನ್ನವರೆಲ್ಲರೂ ಅವನನ್ನು ಬಹಳವಾಗಿ ಪ್ರಶಂಸಿಸಿದರು. ಇದು 120ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.